ಪರವಾಗಿಲ್ವೇ? ಹೂವನ ಚೆನ್ನಾಗಿ ಪೂಣಿಸಿದ್ದೀರಾ? ನಾನು ತಂಬಿಟ್ಟನ್ನ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ ಮೇಡಮ್, ಇಲ್ಲಿದ್ದೀರಾ ನೀವು? ನಿಮ್ಮನ್ನು ಹುಡುಕಿ ಸಾಕಾಗೋಯ್ತು, ಎಲ್ಲೋ ಬಿಟ್ಟಿದ್ರಿ? ಏ ಸುಬ್ಬು, ಅದೆಲ್ಲ ಬಿಡು ನೀನು. ಇಲ್ಲಿ ನೋಡು, ಇವಳು ಸಾವಿತ್ರಿ ಅಂತ ನನ್ನ ಹೊಸ ಫ್ರೆಂಡ್. ನಮಸ್ತೆ, ನಾನು ಸುಬ್ರಹ್ಮಣ್ಯ. ನನ್ನ ಯಜಮಾನ್ರಿಗೆ ಸುಬ್ಬು, ನಾನು ಇಲ್ಲಿ ನೋಡು, ಇದು ನಾನೇ ಮಾಡಿದ್ದು. ನಾಳೆ ಪೂಜೆಗೆ ಅಂತ ಸಾವಿತ್ರಿ ಹೇಳ್ಕೊಟ್ಟಿದ್ದು. ಹೇಗಿದೆ? ನೀವೇ ಮಾಡಿದ್ರಾ? ಚೆನ್ನಾಗಿದೆ ಮೇಡಮ್, ಸೂಪರ್ ಆಗಿದೆ. ಆದರೂ ಎಲ್ಲೋ ಬಿಟ್ಟಿದ್ರಿ ನೀವು? ಅಯ್ಯೋ ಸುಬ್ಬು, ಕಳ್ದೋಗ್ಬಿಟ್ಟಿದ್ದೆ. ಕಳೆದೋಗ್ಬಿಟ್ಟಿದ್ರಾ? ಏನು ಮೇಡಮ್ ನೀವು ತಮಾಷೆ ಮಾಡ್ತಿದ್ದೀರಾ? ನಿಮ್ಗೆ ಏನೋ ಹೇಳಬೇಕು ಅಂತಾನೆ ಹುಡುಕಿ ಸಾಕಾಗೋಯ್ತು ನನಗೆ. ನಿಜವಾಗ್ಲೂ ಹೇಳಿ, ಎಲ್ಲೋಗಿದ್ರಿ? ಏಯ್ ಸುಬ್ಬು, ತಮಾಷೆ ಮಾಡ್ತಿಲ್ಲ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಕಳ್ದೋಗ್ಬಿಟ್ಟಿದ್ದೆ. ಆಮೇಲೆ ಸಾವಿತ್ರಿ ನನಗೆ ದಾರಿ ತೋರಿಸಿ ಇಲ್ಲಿವರೆಗೂ ಮತ್ತೆ ವಾಪಸ್ ಕರ್ಕೊಂಡ್ಬಂದಿದ್ದು. ಅದೆಲ್ಲ ಬಿಡು ನೀನು. ಈಗ ನಂಗೆ ತುಂಬ ಕೆಲಸಗಳಿದೆ. ನಿನ್ನ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಷ್ಟೇ. ಹೋಗು ನೀನು, ನಾಳೆ ಮಾತಾಡೋಣ. ಮೇಡಮ್, ಏನೋ ಮುಖ್ಯವಾದ ವಿಷಯ ಹೇಳಕ್ ಬಂದಿದ್ದೀನಿ, ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ನಾಳೆ ಮಾತಾಡೋಣ ಅಂತ ಹೇಳ್ತಿದ್ದೀನಿ ತಾನೆ. ಈಗ ನಾನು ಮಾಡ್ತಿರೋದು ಮುಖ್ಯವಾದ ಕೆಲಸನೇ ತಾನೆ. ಸರಿ ಬಿಡಿ, ನೀವು ಹೇಳಿದ ಮೇಲೆ ಏನೋ ಹೊರಡ್ತೀನಿ. ಬರ್ತೀನಿ. ಸಾವಿತ್ರಿ, ಏನಾಯ್ತು? ಯಾಕೆ ನಗ್ತಿದ್ಯಾ? ಅಲ್ಲ ಅಮ್ಮವ್ರೆ, ಎಲ್ಲರೂ ಜಗಳ ಮಾಡಿ ಪಿರುತಿ ಮಾಡ್ತಾರೆ, ಅಥವಾ ಪಿರುತಿ ಮಾಡಿ ಆಮೇಲೆ ಜಗಳ ಮಾಡ್ತಾರೆ. ಆದ್ರೆ ನೀವಿಬ್ರು ಜಗಳನೇ ಪಿರುತಿಯಿಂದ ಮಾಡ್ತೀರಾ. ಗಂಡ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು ನೋಡಿ. ಅಮ್ಮವ್ರೆ, ನಿಮ್ ಗಂಡ ತುಂಬಾ ಒಳ್ಳೆಯವರು ಅಂತ ಅನಿಸ್ತದೆ. ನಿಮ್ ಯಾಕೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡವ್ರೆ ಅಂತ ಅನಿಸ್ತೈತೆ. ಈಗ ನೀವು ಮಿನಿಸ್ಟರ್ ಪಿ ಎ ಅಂತ ಊರವರೆಲ್ಲ ನಿಮಗೆ ಮೇಡಮ್ ಅಂತ ಕರೆಯೋದು ಸರಿ. ಆದರೆ ನಿಮ್ಮ ಗಂಡನೇ ನಿಮ್ಮನ್ನ ಪಿರುತಿಯಿಂದ ಮೇಡಮ್ ಅಂತ ಕರಿತವ್ರೆ. ಅಯ್ಯೋ ಸಾವಿತ್ರಿ, ಎಷ್ಟು ಇನ್ನೋಸೆಂಟ್ ನೀನು. ಅದು ಹಂಗಲ್ಲ ಸಾವಿತ್ರಿ, ಅವನನ್ನ ಮೇಡಮ್ ಅಂತ ಕರೆಯೋದು. ಪರವಾಗಿಲ್ಲ ಬಿಡಿ, ನೀವಿಬ್ರು ಒಬ್ರನ್ನೊಬ್ರು ಹಿಂಗೆಲ್ಲ ಕರಿತೀರಾ ಅಂತ ನನಗೇನು ಗೊತ್ತಾಗಬೇಕು. ಆದರೂ ಅವರು ನಿಮ್ಮ ಕೋಪನ ಸಹಿಸ್ಕೋತಾರೆ, ಮಗುವಾಗಿ ಕಾಳಜಿನೂ ಮಾಡ್ತವ್ರೆ. ಇದನ್ನೆಲ್ಲ ಗಂಡ ಅಲ್ಲದೆ ಇನ್ಯಾರು ಮಾಡ್ತಾರೆ ಹೇಳಿ? ಇಲ್ಲ ಸಾವಿತ್ರಿ, ಅವ್ನು ನನ್ನ ಗಂಡ ಅಲ್ಲ. ನೋಡಿ, ನೀವು ಮಾತ್ರ ಅವರನ್ನ ಅವನು ಇವನು ಅಂತೀರ. ಆದರೆ ಅವ್ರು ನಿಮ್ಮನ್ನ ಎಷ್ಟು ಪಿರುತಿಯಿಂದ ಗೌರವದಿಂದ ಮಾತಾಡ್ಸ್ತವ್ರೆ. ಅದರಲ್ಲೇ ಗೊತ್ತಾಯ್ತದೆ ಅವ್ರು ನಿನ್ನ ಏಟು ಸಹಿಸ್ಕೊಂಡವ್ರೆ ಅಂತ. ನೋಡಿ, ನೀವು ಸುಮ್ಕೆ ನನಗೆ ಈ ವಿಚಾರದಾಗೆ ಸುಳ್ಳು ಹೇಳ್ಬೇಡಿ. ನನಗೇನು ಅರ್ಥ ಆಗಲ್ಲ ಅನ್ಕೊಂಡ್ರಾ? ನಾನೇನು ಅಟ್ಟೊಂದು ಅಡ್ಡಿ ಅಲ್ಲ. ಒಟ್ಟಿನಲ್ಲಿ ನಿಮ್ಮನ್ನ ಪಿರುತಿಯಿಂದ ಗೌರವದಿಂದ ಮಗುವಿನಂಗೆ ಕಾಳಜಿ ಮಾಡೋವಂಥ ಗಂಡನೇ ಸಿಕ್ಕವ್ರೆ. ಸರಿ ಬನ್ನಿ, ಬಿರ್ನೆ ಕೆಲಸ ಮುಗಿಸೋಣ. ಆಮೇಲೆ ಮಿನಿಸ್ಟ್ರು ಮಗಳು ಬಂದು ನಮ್ಗೆ ಬೈಕ್ ಶುರು ಮಾಡಿದ್ರೆ ನಾವೇನು ಮಾಡೋದು? ಅದಕ್ಕೆ ಬಿರ್ನೆ ಮುಗಿಸೋಣ. ಯಜಮಾನ್ರೆ. ಬಾ ಸುಬ್ಬು, ಚೆನ್ನಾಗಿ ನಿದ್ದೆ ಬಂತಾ? ಹೊಸ ಜಾಗ ಅಂತೇನು ಸಮಸ್ಯೆ ಇಲ್ಲ ಯಜಮಾನ್ರೆ, ನನಗಂತೂ ಹೊಸ ಜಾಗ ಅನಿಸ್ಲೇ ಇಲ್ಲ. ಸಕ್ಕದಾಗಿ ನಿದ್ದೆ ಮಾಡಿದೆ, ಮನೇಲೇ ಮಲಗಿದ್ದೇನೋ ಅನ್ಸ್ಬಿಡ್ತು ನನಗೆ. ಹಾಗಿದ್ರೆ ನಿಮ್ಮ ಮನೆಯವರು ಚೆನ್ನಾಗಿ ನಿದ್ದೆ ಮಾಡಿರ್ತಾರೆ ಅಂತ ಆಯ್ತು. ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ರು, ಆದರೆ ಮೇಡಮ್ ಮಾತ್ರ ರಾತ್ರಿ ಪೂರ್ತಿ ಉತ್ಸವಕ್ಕೆ ಪೂಜೆಗೆ ಅಂತ ತಯಾರಿ ಮಾಡ್ಕೋತಾ ಇದ್ರು. ಉತ್ಸವ ಅಂದರೆ ಹಾಗೆ ಸುಬ್ಬು, ಇದೊಂದೇ ಅಲ್ಲ, ಹಬ್ಬಗಳಾಗಲಿ ಪೂಜೆಗಳಾಗಲಿ ಕೆಲವು ದೊಡ್ಡ ದೊಡ್ಡ ಕಾರ್ಯಗಳಾಗಲಿ ಇಂಥ ತ್ಯಾಗಗಳನ್ನ ಕೇಳುತ್ತೆ. ಹಸುವನ್ನು ದಾಟಿ ಊಟನ ತ್ಯಾಗ ಮಾಡಬೇಕು, ಆಯಾಸನ ದಾಟಿ ನಿದ್ದೆನ ತ್ಯಾಗ ಮಾಡಬೇಕು. ಹಾಗೆ ಮಾಡಿದ್ರೆ
ಮನಸ್ಸಿಗೆ ಜೀವನಕ್ಕೆ ಒಳ್ಳೇದಾಗತ್ತೆ ಅಂತ ನಂಬಿಕೆ. ಅದು ಸತ್ಯ ಕೂಡ. ಹೌದು ಯಜಮಾನ್ರೆ, ಆಗಿನ ಕಾಲದಲ್ಲಿ ಮಾಡಿರೋ ಆಚರಣೆಗಳಿಗೆ ಎಲ್ಲದಕ್ಕೂ ಒಂದು ಅರ್ಥ, ಒಂದು ಕಾರಣ ಅಂತಿರುತ್ತೆ. ಸರಿಯಾಗಿ ಹೇಳಿದೆ. ಆಮೇಲೆ ಇನ್ನೊಂದು ವಿಷಯ, ಸುತ್ತಮುತ್ತ ಹಳ್ಳಿ ಜನ ನನ್ನ ಭೇಟಿ ಮಾಡಬೇಕಂತೆ. ಹಾಗಾಗಿ ಉತ್ಸವ ಕಳೆದು ಒಂದು ಫಂಕ್ಷನ್ ಇಟ್ಕೊಳಕ್ಕೆ ಹೇಳಿದ್ದೀನಿ. ಎಲ್ಲರನ್ನೂ ಅಲ್ಲೇ ಬಂದು ಭೇಟಿ ಮಾಡಕ್ಕೆ ಹೇಳ್ಬಿಡು. ಸರಿ ಯಜಮಾನ್ರೆ, ಆಯ್ತು. ಈಗ ಸದ್ಯಕ್ಕೆ ಯಾರು ನನ್ನ ಭೇಟಿ ಮಾಡೋದು ಬೇಡ. ಉತ್ಸವಕ್ಕೆ ಬಂದಿದ್ದೀವಿ, ಅದೇ ನಮ್ಗೆ ಮುಖ್ಯ. ಹಾಗಿದ್ರೆ ಎಲ್ರಿಗೂ ನಾಳೆ ಭೇಟಿ ಆಗಿ ಹೇಳ್ಬಿಡ್ಲಾ? ಓಕೆ, ಈಗಲೇ ಹೇಳ್ತೀನಿ. ಆಕಾಶ್ ಅವರೇ, ಉತ್ಸವ ಮುಗಿಯೋ ತನಕ ಯಜಮಾನ್ರು ಯಾರನ್ನು ಭೇಟಿ ಆಗಲ್ವಂತೆ. ಅಕಸ್ಮಾತ್ ಯಾರಾದರೂ ಬಂದ್ರೂ ಅವ್ರಿಗೆ ನಾಳೆ ಬರೋದಕ್ಕೆ ಹೇಳಿ. ನಾಳೆ ಅದಕ್ಕೆ ಅಂತಲೇ ಒಂದು ಕಾರ್ಯಕ್ರಮ ಇಟ್ಕೋತಾರಂತೆ. ಮನೆ ಹತ್ರ ಯಾರೇ ಬಂದರೂ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ, ಓಕೆನಾ? ಸರಿ ಸುಬ್ಬು ಅವರೇ. ನಾವಿಷ್ಟೆಲ್ಲ ಮಾಡಿದ್ವಾ? ಯಪ್ಪ, ನನಗೆ ನಂಬಕ್ಕೆ ಆಗ್ತಿಲ್ಲ. ಒಂದೇ ಒಂದು ರಾತ್ರಿಯಲ್ಲಿ ನಾವು ಇಷ್ಟೆಲ್ಲ ಮಾಡಿದೀವಿ ಅಂದ್ರೆ ನಾವು ನಿಜವಾಗ್ಲೂ ಗ್ರೇಟ್ ಅಲ್ವಾ? ಅಯ್ಯೋ ಅಮ್ಮೋರೆ, ಇದೆಲ್ಲ ಬುಡಿ. ನಾನು ಒಂದ್ಸರಿ ಮಡಕೆ ಮಾಡಕ್ ಕುಂತ್ಕೊಂಡ್ರೆ ಅದು ಏಟು ಮಡಕೆ ಮಾಡ್ತೀನೋ. ಇದೆಲ್ಲ ನನ್ಗೆ ಅಭ್ಯಾಸ ಐತೆ. ಥ್ಯಾಂಕ್ ಯು ಸೋ ಮಚ್ ಸಾವಿತ್ರಿ. ನೀನು ಇವತ್ತು ಬಂದಿರೋದಕ್ಕೆ ಇಷ್ಟೆಲ್ಲ ಸಾಧ್ಯ ಆಯ್ತು. ಇಲ್ಲಾಂದ್ರೆ ಕಷ್ಟ ಆಗ್ಬಿಡ್ತಿತ್ತು. ಆಕಾಶ್ ಮತ್ತೆ ಅಮ್ರ ಅವ್ರು ಹೇಳಿದಾಗ ಬೆಳಗಾಗೋದ್ರ ಒಳಗೆ ಇದೆಲ್ಲ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನಿಂದ ಇದೆಲ್ಲ ಸಾಧ್ಯ ಆಯ್ತು. ಹೌದಾ ಅಮ್ಮೋರೆ, ಈಗಾದ್ರೂ ಮಿನಿಸ್ಟರ್ ಸಾಹೇಬ್ರನ್ನ ಒಂದ್ಕಿತ ನೋಡ್ಬೋದಾ? ಅಯ್ಯೋ ಸಾವಿತ್ರಿ, ಏನ್ ಇಷ್ಟೊಂದು ಕೇಳ್ಕೊತಾ ಇದೀಯಾ? ನಾನಿದ್ದೀನಲ್ವಾ ಮಿನಿಸ್ಟರ್ PA, ನೀನ್ ಟೆನ್ಷನ್ನೇ ತಗೋಬೇಡ. ನಾನಿನ್ನ ಅವ್ರಿಗೆ ಮೀಟ್ ಮಾಡಿಸ್ತೀನಿ. ನೀನ್ ಇವತ್ತು ಅವ್ರನ್ನ ನೋಡ್ಕೊಂಡು ಹೋಗ್ತೀಯ, ಸರಿನಾ? ಸರಿ ಅಮ್ಮೋರೆ, ಅಟ್ಟಾದ್ರೆ ಸಾಕು. ಸರಿ, ಹಾಗಾದ್ರೆ ನಾನು ಹೋಗಿ ಸ್ನಾನ ಮಾಡಿ ರೆಡಿ ಆಗ್ಬಿಟ್ಟು ಬರ್ತೀನಿ. ನೀನ್ ಇಲ್ಲೇ ಕಾಯ್ತಾ ಇರು. ರೀ ಪ್ರಶಾಂತ್, ನಿಮಗೆ ಮೊದಲೇ ಹೇಳಿಲ್ವೇನ್ರಿ ಉತ್ಸವ ಮುಗಿಯೋವರೆಗೂ ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ? ಎಷ್ಟೋ ವರ್ಷದ ಮೇಲೆ ನಾನು ರಜಾ ತಗೊಂಡಿದ್ದೀನಿ ರೀ, ಅದು ಪರ್ಸನಲ್ ವಿಷಯದ ಮೇಲೆ. ನನಗೆ ಈ ಕೆಲಸನೂ ಅಷ್ಟೇ ಇಂಪಾರ್ಟೆಂಟ್ ರೀ. ನೋಡಿ, ಏನೇ ವಿಷಯ ಇದ್ದರೂ ನಾನು ಬೆಂಗಳೂರಿಗೆ ಬಂದಮೇಲೆ ಅಂತ ಹೇಳಿಬಿಡಿ. ಹಾಂ, ಓಕೆ. ಈಗ CMಗೆ ಹಾಗೆ ಒಂದು ಸಲ ಜ್ಞಾಪಿಸ್ಬಿಡಿ. ಏನೇನು ಫೈಲ್ಸ್ ಇದೆಯೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ, ನಾನು ಬಂದು ನೋಡ್ತೀನಿ. ಅಕಸ್ಮಾತ್ ಎಮರ್ಜೆನ್ಸಿ ಏನಾದ್ರು ಇದ್ದರೆ ಫೋನ್ ಮಾಡಬೇಕು, ಇಲ್ಲದೇ ಇದ್ದರೆ ಇಲ್ಲ. ಓಕೆ? ಇದು ಇದು ನಮ್ಮ ಯಜಮಾನ್ರ ದನಿನೆಯ. ನಮ್ಮ ಮಂಗಳಕನ್ ಟಿವಿನ ನೋಡಿವ್ನಿ. ಹಂಗಾರೆ ಯಜಮಾನ್ರು ಇಲ್ಲೇ ಎಲ್ಲೋ ಅವ್ರೆ? ಯಾರು ನೀ? ಎಲ್ಲಿದ್ದ ಬಂದಿರುವೆ? ಇಲಿಯಂತೆ ಮನೆಯೊಳಗೆ ನುಸುಳಿ ಯಾರನ್ನ ಕಡಿಯಲು ಪ್ರಯತ್ನಿಸುತ್ತಿರುವೆ, ಅಥವಾ ನೀನು ಇದೇ ಮನೆಯೊಳ? ಇಲ್ಲ ಇಲ್ಲ, ನಮ್ದು ಬ್ಯಾರೆ ಮನೆ. ನಾನು ಸಾವಿತ್ರಿ ಅಂತ.
ಅದಕ್ಕೆ ಅದು ಯಜಮಾನ್ರನ್ನ ಒಂದೇ ಒಂದ್ಕಿತ್ತ ನೋಡ್ಬೇಕಿತ್ತು. ಯಜಮಾನ್ರ ಅಂದರೆ ಮಿನಿಸ್ಟ್ರನ್ನ ಒಂದೇ ಒಂದ್ಕಿತ್ತ ನೋಡ್ಬೇಕಿತ್ತು. ಓ ಮಿನಿಸ್ಟ್ರ ನೋಡ್ಬೇಕಾ? ಅಲ್ಲ ನಿನಗೆ ಈ ಮಿನಿಸ್ಟ್ರು ಅಂದ್ರೆ ಯಾರು ಅಂತ ಗೊತ್ತಾ? ಗೊತ್ತಿಲ್ಲ? ನಾನು ಹೇಳ್ತೀನಿ ಕೇಳು. ಮಿನಿಸ್ಟ್ರು ಅಂದ್ರೆ ನೀನು ಹಿಂಗೆ ಬಂದ ತಕ್ಷಣ ಅವ್ರು ನಿನ್ನ ಎದುರಿಗೆ ಪ್ರತ್ಯಕ್ಷವಾಗಿ ನಿಂತ್ಕೊಳ್ಳೋದಿಲ್ಲ. ಮಿನಿಸ್ಟ್ರು ನೋಡಬೇಕು ಅಂತ ಜನ ತಿಂಗಳುಗಟ್ಲೆ ಕ್ಯೂವಲ್ಲಿ ನಿಂತಿರ್ತಾರೆ. ಬಂದ್ಬಿಟ್ಲು ಮನೆ ತನಕ ಬಂದು ಮನೆ ಒಳಗೆ ನುಗ್ಗಿ ಮಿನಿಸ್ಟ್ರು ನೋಡಬೇಕು ಅಂತಿದ್ಯಾ? ಎಷ್ಟೇ ಧೈರ್ಯ ನಿನಗೆ? ಸಾವಿತ್ರಿ, ನೀನೇನಿಲ್ಲಿ? ಆಕಾಶಣ್ಣ, ಒಂದೇ ಒಂದ್ಕಿತ್ತ ಯಜಮಾನ್ರನ್ನ ನೋಡಕ್ಕೆ ಅಂತ ಬಂದಿವ್ನಿ. ನಾನು ನಿನ್ನೆನೇ ಹೇಳಿದೆ ಮಿನಿಸ್ಟ್ರನ್ನ ಇವತ್ತು ನೋಡೋಕ್ಕಾಗೋದಿಲ್ಲ, ನಾನು ಹೇಳಿ ಕಳಿಸ್ತೀನಿ, ಅವಾಗ ಬಾ ಅಂತ. ಇವಾಗ ಯಾಕೆ ಬಂದೆ? ಇಲ್ಲ ಆಕಾಶಣ್ಣ, ನಾನು ನಿನ್ನೆ ರಾತ್ರಿನೇ ಬಂದಿವ್ನಿ. ರಾತ್ರಿಯಿಂದ ಇಲ್ಲೇ ಇದೆಯಾ? ನಿನ್ನೆ ರಾತ್ರಿಯಿಂದ ಮಿನಿಸ್ಟ್ರು ಪಿಯ ಜೊತೆ ಇಲ್ಲೇ ಇವ್ನಿ. ಏನೇನ ನೀನು ಇಡೀ ರಾತ್ರಿ ಮಿನಿಸ್ಟ್ರು ಪಿ ಜೊತೆಗಿದ್ಯಾ? ಅಯ್ಯೋ 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 ಅಯ್ಯೋ, ಏನಾಯ್ತೋ ಸುಬ್ಬು ನಿಂಗೆ? ನಿನ್ನ ಶ್ರೀರಾಮಚಂದ್ರ ಅನ್ಕೊಂಡಿದ್ನಲ್ಲೋ, ಆದ್ರೆ ಸಾಲಿಗ್ರಾಮದಲ್ಲಿ ಶ್ರೀಕೃಷ್ಣನ ಅವತಾರ ತಾಳ್ಬಿಟ್ಟಿದ್ಯಲ್ಲಪ್ಪ. ಒಂದು ಕಡೆ ಆ ಶ್ರೀವಲ್ಲಿ, ಇನ್ನೊಂದು ಕಡೆ ಮಿನಿಸ್ಟ್ರ್ ಮಗಳು, ಈಗ ಈ ಹಳ್ಳಿ ಹುಡುಗಿ. ಏನಾಯ್ತೋ ನಿನಗೆ? ಏನು ಹೇಳ್ತಿದ್ಯಾ ಸಾವಿತ್ರಿ ನೀನು? ರಾತ್ರಿ ಎಲ್ಲ ಮಿನಿಸ್ಟರ್ ಪಿ ಜೊತೆ ಇದ್ದ? ಆಕಾಶಣ್ಣ, ನಾನ್ ಯಾಕೆ ಸುಳ್ಳು ಹೇಳಿ? ಇದ್ಯಾಕೋ ಎಲ್ಲಾ ಉಲ್ಟಾ ಹೊಡಿಯೋ ತರ ಕಾಣಿಸ್ತಿದ್ಯಲ್ಲ. ಮಿನಿಸ್ಟ್ರ್ ಮಗಳ ಕೈ ಹಿಡಿದು ಅರಮನೆ ಅಂತ ಮನೆಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಅನ್ಕೊಂಡಿದ್ರೆ, ಇದ್ಯಾವುದೋ ಹಳ್ಳಿ ಹುಡುಗಿ ಜೊತೆ ಇಡೀ ರಾತ್ರಿ ಕಳೆದು ಹಳ್ಳಿ ಕೊಂಪೆಗೆ ನಮ್ಮನ್ನ ತಳ್ಳು ತರ ಕಾಣಿಸ್ತಿದ್ದಾನಲ್ಲ. ರಾಮ. ಆಕಾಶಣ್ಣ, ಅಷ್ಟೇ ಅಲ್ಲ, ಮಿನಿಸ್ಟ್ರು ಪಿಯನೇ ಹೇಳೋರೆ ನಾನು ಮಿನಿಸ್ಟ್ರನ್ನ ಭೇಟಿ ಮಾಡಿಸ್ತೀನಿ ಅಂತ. ಸುಮ್ಮನೆ ಸುಳ್ಳು ಹೇಳ್ಬೇಡ ಸಾವಿತ್ರಿ. ಮಿನಿಸ್ಟರ್ ಪಿ ಎ ಈಗ ತಾನೇ ಸಿಕ್ಕಿ ಹೇಳಿದ್ರು ಮಿನಿಸ್ಟರ್ ಇವತ್ತು ಯಾರನ್ನೂ ನೋಡೋದಿಲ್ಲ, ನಾಳೆ ಹೇಗಿದ್ರು ಹಳ್ಳಿ ಜನಗಳು ಕಾರ್ಯಕ್ರಮ ಇಟ್ಕೊಂಡಿದ್ರಲ್ಲ, ಆಗ ನೋಡ್ತೀನಿ ಅಂತ. ಅಯ್ಯೋ ಇಲ್ಲ ಆಕಾಶಣ್ಣ, ನನ್ ಮಿನಿಸ್ಟ್ರು ಪಿಯನೇ ಹೇಳೋರೆ ನೀನು ಇಲ್ಲೇ ಕಾಯ್ತಾ ಇರು, ನಾನು ಮಿನಿಸ್ಟ್ರನ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ಈಗಷ್ಟೇ ಸ್ನಾನಕ್ಕೆ ಹೋದ್ರು. ಏನ ಸ್ನಾನಕ್ಕೆ ಹೋದ್ರ? ಮತ್ತೆ ಯಾರನ್ನ ಚೆನ್ನಾಗಿ ಯಾವರಿಸ್ಬಿಡ್ತಾರೆ. ಮಿನಿಸ್ಟ್ರು ಪಿ ಎ ಸ್ನಾನನೂ ಮಾಡ್ಕೊಂಡು ಪೂಜೆನೂ ಮಾಡ್ಕೊಂಡು ಹೋದ್ರು. ಅಂಥದ್ರಲ್ಲಿ ಸ್ನಾನಕ್ಕೆ ಹೋದ್ರು ಅಂತ ಸುಳ್ಳು ಹೇಳ್ತಿದ್ಯಾ? ನೀನು ಇಡೀ ರಾತ್ರಿ ಕಳೆದಿದ್ದು ಮಿನಿಸ್ಟ್ರು ಪಿ ಎ ಜೊತೆಗಲ್ಲ, ಬೇರೆ ಯಾರೋ ಪಿ ಎ ಅವ್ರ ಪಿ ಎ ಜೊತೆಗೆ. ಸಾವಿತ್ರಿ, ಮಿನಿಸ್ಟರ್ನ ಇವತ್ತು ನೋಡೋಕ್ಕಾಗಲ್ಲ, ನಡಿಯಮ್ಮ. ಆಕಾಶಣ್ಣ, ಒಂದೇ ಒಂದ್ಕಿತ್ತ ಮಿನಿಸ್ಟರ್ ಹೇಳಿದಾರಮ್ಮ ಇವತ್ತು ಯಾರೋ ನೋಡೋದಿಲ್ಲ ಅಂದ್ಬಿಟ್ಟು, ಸುಮ್ಮನೆ ಹೋಗಮ್ಮ. ಆಕಾಶಣ್ಣ, ಹೋಗಮ್ಮ. ಹಂಗಾರೆ ನನ್ನ ಜೊತೆ ರಾತ್ರಿ ಎಲ್ಲ ಇದ್ದು ಆ ಕೆಲ್ಸಗಳನ್ನೆಲ್ಲ ಮಾಡಿಸಿದ್ಯಾರೋ? ಮಿನಿಸ್ಟ್ರು ಪಿ ಎ ಅಲ್ವಾ? ಅವ್ರು ಯಾಕೆ ನಂಗೆ ಸುಳ್ಳು ಹೇಳಿದ್ರು? ನನ್ನ ಆಟ ಆಡ್ಸಕ್ಕ? ಇಲ್ಲ, ನನ್ನ ಕೈಲಿ ಕೆಲಸ ಮಾಡಿಸ್ಕೊಳಕ್ಕ? ಅಯ್ಯೋ ದೇವ್ರೆ, ನಾನಿವತ್ತು ಯಜಮಾನ್ರನ್ನ ಭೇಟಿ ಆಗಕ್ಕಿಲ್ವಾ? ಎಂಥ ಪಾಪಿ ನಾನು. ಛೇ, ಹೋಗಮ್ಮ ಸಾವಿತ್ರಿ. ಹೋಗಮ್ಮ ಸಾವಿತ್ರಿ. ಯಾರಿವಳು? ಸತಿ ಸಾವಿತ್ರಿ? ಹಲೋ ಮಾಮ್. ಮಾಡಿ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಉತ್ಸವ ಶುರು ಆಗುತ್ತೆ. ಆ ಶ್ರಾವಣಿ ಇಷ್ಟು ದಿನ ವ್ರತ ಮಾಡಿ ಈಗ ಸಾಲಿಗ್ರಾಮಕ್ಕೆ ಬಂದು ಕಲಶ ಹೊತ್ತು ಮೆರಿತಾಳೆ.
ಊರಿನ ಜನ ಎಲ್ಲ ಚಪ್ಪಾಳೆ ಹೊಡಿತಾರೆ, ಜೈಕಾರ ಹಾಕ್ತಾರೆ. ಅಯ್ಯೋ, ಮಾತಿಗೂ ಊರಿನ ಜನ ಎಲ್ಲ ವೀರುನ ಹಾಡಿ ಹೋಗ್ತಿದ್ದಾರೆ ಗೊತ್ತಾ. ಅದನ್ನೆಲ್ಲ ನೋಡ್ತಿದ್ರೆ ನನಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಮ್ಯಾಡಿ. ಏನಾದ್ರೂ ಮಾಡ್ಬೇಕು. ಉತ್ಸವ ಮುಗಿಯೋಷ್ಟರಲ್ಲಿ ಜನ ಎಲ್ಲ ಇವ್ರನ್ನ ಶೀತು ಅಂತ ಮುಗಿಬೇಕು. ಅಂಥದ್ದೇನಾದ್ರೂ ಮಾಡ್ಬೇಕು. ಇವ್ರು ಅನ್ಕೊಂಡಿರೋದು ಯಾವುದು ಆಗ್ಬಾರ್ದು. ಎಲ್ರ ಮುಂದೆ ಇವ್ರಿಗೆ ಅವಮಾನ ಆಗ್ಬೇಕು. ಆದ್ರೆ ಅದಕ್ಕೂ ಮುಂಚೆ ನಾನು ನಿನಗೆ ವಹಿಸಿರೋ ಕೆಲಸ ಆಗ್ಬೇಕು. ಡೋಂಟ್ ವರಿ ಮಾಮ್, ನಾನೀಗಾಗಲೇ ಡೀಲ್ ಕೊಟ್ಟಿದ್ದೀನಿ. ಅವ್ರು ಹೊರಟಿದ್ದಾರೆ, ಇನ್ನೇನು ಸಂಜೆ ಅಷ್ಟೊಳಗೆ ಬಂದಿದ್ದು ಸೆಟ್ಲ್ ಆಗ್ತಾರೆ. ಮ್ಯಾಪಿಂಗ್ ಮಾಡಿಕೊಂಡು ಸ್ಕೆಚ್ ರೆಡಿ ಆಗುತ್ತೆ. ಅವ್ರು ಈ ಲೋಕಲ್ ರೌಡಿಗಳ ಥರ ಅಲ್ವೇ ಅಲ್ಲ. ಒಂದು ಸಲ ಗುರಿ ಇಟ್ಟರೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ನಾಳೆ ಇಷ್ಟೊತ್ತಿಗೆ ಸಾಲಿಗ್ರಾಮ ಮಾವನ ಪಾಲ್ಗೆ ಸ್ಮಶಾನ ಆಗಿರುತ್ತೆ. ಸರಿ ಮಾಡಿ, ತುಂಬ ಹುಷಾರಾಗಿರು. ಇದು ಬೆಂಗಳೂರಲ್ಲ. ಏನಾದರೂ ಒಂದು ಸಣ್ಣ ತಪ್ಪಾಗಿ ನಾವು ಸಿಕ್ಕಾಕೊಂಡ್ರೆ ಈ ಊರಿನ ಜನ ನಮ್ಮನ್ನು ಬದುಕಕ್ಕೆ ಬಿಡಲ್ಲ. ಇಲ್ಲ ಮಾಮ್, ನಾನು ತುಂಬಾ ಕೇರ್ಫುಲ್ ಆಗಿರ್ತೀನಿ. ಅದಕ್ಕೆ ಅಂತಲೇ ಊರಿಂದ ಆಚೆನೇ ಇದ್ದೀನಿ. ನೀನೇನೋ ಹೆದರ್ಕೋಬೇಡ. ಇನ್ ಕೇಸ್ ಎಮರ್ಜೆನ್ಸಿ ಅಂತ ಏನಾದರೂ ಬಂದರೆ ತಕ್ಷಣ ನಾನು ಕಾಲ್ ಮಾಡಿ. ಓಕೆ ಓಕೆ ಮಾಡಿ. ಬಿ ಕೇರ್ಫುಲ್. ಓಕೆ ಮ್ಯಾಮ್. ಸುಬ್ಬು ರೆಡಿನಾ? ರೆಡಿ. ಅಲ್ಲ ಕಣ, ಶ್ರಾವಣಿ ನೀನು ಬಂದಿಲ್ವಲ್ಲ? ಬಂದ್ರಲ್ಲ. ಊಟ ಮುದ್ದ ಕಾಣಿಸ್ತಾ ಇದೆಯಾ? ಏನು ಮೇಡಮ್, ಊರು ತುಂಬ ನಿಂದೆ ಹವಾ. ಕಟ್ನಿಟ್ಟಾಗಿ ವ್ರತ ಮಾಡಿದ್ದೀರಾ, ಎಲ್ಲದು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಾ. ಇವತ್ತು ಗ್ರ್ಯಾಂಡ್ ಫಿನಾಲೆ. ಇದರಲ್ಲೇನಾದರೂ ನೀವು ಗೆದ್ದರೆ ಏನು, ಗೆದ್ದೇ ಗೆಲ್ತೀರಾ. ನಿಮ್ಮ ಭಕ್ತಿಗೆ ದೇವ್ರು ಮೆಚ್ಚಿ ನೀವು ಕೇಳಿದ ಬರ ಎಲ್ಲ ಕೊಟ್ಬಿಡ್ಬೇಕು. ಶ್ರಾವಣಿ, ಮೊದಲು ಹೋಗಿ ಅಜ್ಜಿ ಹತ್ರ ಆಶೀರ್ವಾದ ತಗೊಳ್ಳಮ್ಮ. ಹೌದು ಶ್ರಾವಣಿ ಅಮ್ಮ, ಈ ಮನೆಗೆ ಅಮ್ಮವರೇ ದೇವ್ರಿದ್ದ ಹಾಗೆ. ಅವ್ರ ಆಶೀರ್ವಾದ ಪಡೆದು ಆಮೇಲೆ ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಿ. ವೀರೇಂದ್ರ, ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದೆಯಮ್ಮ. ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೆ. ಇರ್ಲಿ ಇರ್ಲಿ, ಹೇಳಿ. ಥ್ಯಾಂಕ್ಸ್ ಅಪ್ಪ. ನೋಡಿದ್ಯಾ, ಸಾಲಿಗ್ರಾಮಕ್ಕೆ ಬರ್ತಿದ್ದ ಹಾಗೆ ನಮ್ಮ ಶ್ರಾವಣಿಗೆ ದಿನಕ್ಕೊಂದೊಂದು ಉಡುಗೊರೆ ಸಿಗ್ತಾ ಇದೆ. ರೀ, ಭಾವನು ಶ್ರಾವಣಿನೂ ಇಷ್ಟೇ ಪ್ರೀತಿಯಿಂದ ಯಾವಾಗಲೂ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಆಹಾ, ಅಪ್ಪ ಮಗಳು ಅಂದ್ರೆ ಹೀಗಿರ್ಬೇಕು. ಅದೇನು ಪ್ರೀತಿ,
ಅದೇನು ಬಾಂಧವ್ಯ? ಮಗಳನ್ನೇ ದೇವತೆ ಅನ್ನೋ ಅಪ್ಪ, ತಂದೆಲೇ ದೇವರನ್ನು ಕಾಣೋ ಮಗಳು. ನಿಮ್ಮನ್ನು ನೋಡಿ ತುಂಬ ಆನಂದ ಆಯ್ತು. ಈ ಮಾತು ಒಂದಲ್ಲ ಒಂದು ದಿನ ನಿಜ ಆಗಬೇಕು. ಯಜಮಾನ್ರು ಶ್ರಾವಣಿ ಅಮ್ಮರು ಇದೇ ರೀತಿ ಪ್ರೀತಿಯಿಂದ ಇರಬೇಕು.